ದಿನದ ಪ್ರಮುಖ ವಿದ್ಯಮಾನಗಳನ್ನು ವಿವರವಾಗಿ ವಿಶ್ಲೇಷಿಸುವ ವಿಶೇಷ ನ್ಯೂಸ್ ಬುಲೆಟಿನ್ ನ್ಯೂಸ್ ಅವರಿಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ವೈದ್ಯರ ಮುಷ್ಕರಕ್ಕೆ ಕುರಿತಂತಹ ವರದಿಗಳನ್ನು ಬೆಳಗ್ಗೆಯಿಂದನೂ ನೋಡ್ತಾ ಇದ್ದೀರಿ. ಆ ಸುದ್ದಿಯನ್ನು ಸ್ಕಿಪ್ ಮಾಡಿ ಇವತ್ತಿನ ಹಲವು ಪ್ರಮುಖ ವಿಷಯಗಳನ್ನು ಎತ್ಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲನೇ ಸಲ ಕೇಂದ್ರ ಸರ್ಕಾರ ವಿದೇಶಿ ಬ್ಯಾಂಕ್ಗಳಲ್ಲಿ ಬ್ಲ್ಯಾಕ್ ಮನಿ ಇಟ್ಟಂಥ 3 ಹೆಸರುಗಳನ್ನು ಬಹಿರಂಗಗೊಳಿಸಿದೆ. ರಾಜಕೀಯ ವಲಯದಲ್ಲಿ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದಿರುವಂಥದ್ದು. ಇನ್ನು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಕ್ಷದ ಪಾಳೆಯದಲ್ಲಿ ಮಿಷನ್ 44 ತಯಾರಾಗಿರುವಂಥದ್ದು. ಆ ಮಿಷನ್ 44 ಏನು ಅನ್ನೋದರ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದರ ಜೊತೆಗೆ ಕೆನಡಾ ಪಾರ್ಲಿಮೆಂಟ್ ಮೇಲೆ ಬಂದೂಕುಧಾರಿಯೊಬ್ಬ ದಾಳಿ ನಡೆಸಿದ್ದು ನಿಮಗೆ ಗೊತ್ತಿದೆ. ಆ ಬಂದೂಕುಧಾರಿಯನ್ನು ಹೊಡೆದುರುಳಿಸಿದ ಸೈನಿಕನಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಕೆನಡಾ ಪಾರ್ಲಿಮೆಂಟಲ್ಲಿ ತುಂಬ ಮನಮುಟ್ಟುವಂಥ ದೃಶ್ಯಗಳಿವೆ. ಅದರ ವರದಿಯನ್ನು ಕೂಡ ಕೊಡ್ತೀವಿ. ಇನ್ನು ಅಂತಿಮವಾಗಿ ಇರಾನ್ನಲ್ಲಿ 27 ವರ್ಷದ ಮಹಿಳೆಯೊಬ್ಬಳನ್ನು ನೇಣಿಗೆ ಹಾಕಲಾಗಿದೆ. ಆಕೆ ಮಾಡಿದಂಥ ಏಕೈಕ ತಪ್ಪು ಅಂದರೆ ತನ್ನನ್ನು ರೇಪ್ ಮಾಡೋದಕ್ಕೆ ಬಂದವನನ್ನು ಚಾಕುನಲ್ಲಿ ಚುಚ್ಚಿ ಕೊಲೆ ಮಾಡಿದ್ಲು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕೆಯನ್ನು ನೇಣಿಗೆ ಹಾಕಬಾರದು ಅನ್ನೋ ಒತ್ತಡಗಳಿದ್ದಾಗಲೂ ಕೂಡ ಇರಾನ್ ಸರ್ಕಾರ ಆ ಹೆಣ್ಣು ಮಗಳನ್ನು ನೇಣಿಗೆ ಹಾಕಿದೆ. ಅದರ ವರದಿಯನ್ನು ಕೂಡ ಕೊಡ್ತೀವಿ. ಆದರೆ ಇದೆಲ್ಲದಕ್ಕಿಂತ ಮುಂಚೆ ಈಗಷ್ಟೇ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ರೈಲ್ವೆ ಸಚಿವ ಸದಾನಂದ ಗೌಡರಿಗೆ ದೂರವಾಣಿ ಮೂಲಕ ಮಾತನಾಡಿದ ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರಂತೆ. ಇತ್ತೀಚೆಗಷ್ಟೇ ಬಂದಂಥ ಒಂದು ವರದಿ ಸಹಜವಾಗಿ ನಿಮಗೆ ನೆನಪಿರುತ್ತೆ. ಕೇಂದ್ರ ರೈಲ್ವೆ ಸಚಿವ ಸದಾನಂದ ಗೌಡರ ಆಸ್ತಿ 5 ತಿಂಗಳಲ್ಲಿ ಹೆಚ್ಚು ಕಡಿಮೆ ಡಬಲ್ ಆಗಿತ್ತು. ಚುನಾವಣೆ ವೇಳೆ 9,88 ಲಕ್ಷ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಂತಹ ಸದಾನಂದ ಗೌಡರು ಆ ನಂತರ 20,35 ಲಕ್ಷ ರೂಪಾಯಿ ಆಸ್ತಿಯನ್ನು ಹೊಂದಿರೋದು ಬೆಳಕಿಗೆ ಬಂದಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಸದಾನಂದ ಗೌಡರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ದೊರೆತಿರುವಂತಹ ಮಾಹಿತಿ. ನೀವು ಅದೇನೇ ಸ್ಪಷ್ಟೀಕರಣ ಕೊಟ್ಟರು ಜನ ನಂಬೋದಿಲ್ಲ. ನಿಮ್ಮಿಂದಾಗಿ ಕೇಂದ್ರ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿದೆ. ನಾವು ಈ ದೇಶದ ಮತದಾರನಿಗೆ ಯಾವ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋದನ್ನು ನೆನಪಿನಲ್ಲಿಟ್ಕೊಂಡು ಕೆಲಸ ಮಾಡಿ ಅಂತ ನರೇಂದ್ರ ಮೋದಿ ಅವರು ಸದಾನಂದ ಗೌಡರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ನರೇಂದ್ರ ಮೋದಿ ಅವರಿಂದ ದೂರವಾಣಿ ಕರೆ ಬಂದ ಮೇಲೆ ಸದಾನಂದ ಗೌಡರು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸದಾನಂದ ಗೌಡರ ಆಸ್ತಿಯಲ್ಲಿ 5 ತಿಂಗಳಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿರುವಂತಹ ವರದಿಗಳು ಬಂದಿದ್ವು. ಚುನಾವಣೆಯ ಸಂದರ್ಭದಲ್ಲಿ 9,88 ಲಕ್ಷ ಅಂದರೆ ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ ಆಸ್ತಿಯನ್ನು ಸದಾನಂದ ಗೌಡರು ಘೋಷಿಸಿಕೊಂಡಿದ್ರು. ಆದರೆ ಅಧಿಕಾರಕ್ಕೆ ಬಂದ 5 ತಿಂಗಳ ನಂತರ ಅವರ ಆಸ್ತಿ ಡಬಲ್ ಆಗಿತ್ತು. 20,35 ಲಕ್ಷ ರೂಪಾಯಿ ಆಸ್ತಿಯನ್ನು ಹೊಂದಿದ್ರು. ಈ ವಿಷಯ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಿದ್ದಂತೆ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಸದಾನಂದ ಗೌಡರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿ ಸದಾನಂದ ಗೌಡರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತಹ ಮಾಹಿತಿ. ನಾವು ಜನರಿಗೆ ಯಾವ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋದನ್ನು ನೆನಪಿನಲ್ಲಿಟ್ಕೊಂಡು ಕೆಲಸ ಮಾಡಿ. ನೀವು ಅದೇನೇ ಸ್ಪಷ್ಟೀಕರಣ ಕೊಟ್ಟರು ನಿಮ್ಮಿಂದಾಗಿ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿದೆ ಅಂತ ನರೇಂದ್ರ ಮೋದಿ ಗರಂ ಆಗಿದ್ದಾರೆ ಅನ್ನುವಂಥದ್ದು. ಈ ಬೆಳವಣಿಗೆಯ ನಂತರ ಸದಾನಂದ ಗೌಡರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಆ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆದಿದ್ದ ಚಹಾ ಕೂಟಕ್ಕೂ ಗೈರು ಹಾಜರಾದರು.
ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾವಾಗ ನಡೆದಿರುವಂತಹ ಬೆಳವಣಿಗೆ ಇದು? ನರೇಂದ್ರ ಮೋದಿ ಅವರು ಸದಾನಂದ ಗೌಡರಿಗೆ ಕ್ಲಾಸ್ ತೆಗೆದುಕೊಂಡ್ರು ಅನ್ನುವಂಥದ್ದು ಏನೇನು ಹೇಳಿದ್ರಂತೆ? ಅಜಿತ್, ಇಡೀ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ನಿಶ್ಚಿತವಾಗಿ ನರೇಂದ್ರ ಮೋದಿ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ಬಗ್ಗೆಯೇ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿವಾದಗಳು ಹುಟ್ಟಿಕೊಂಡಿದ್ವು. ಆ ಕಾರಣದಿಂದ ಸದಾನಂದ ಗೌಡರು ಇಡೀ ಪ್ರಕರಣದ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡಲು ಬೆಂಗಳೂರಿನಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಇಡೀ ಪ್ರಕರಣದ ಬಗ್ಗೆ ಸ್ಪಷ್ಟೀಕರಣ ಹೇಳಲು ಹೋದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸದಾನಂದ ಗೌಡರ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಡೀ ಒಂದು ಪ್ರಕರಣದಲ್ಲಿ ನೀವು ಎಷ್ಟೇ ಸ್ಪಷ್ಟೀಕರಣವನ್ನು ನೀಡಿದರೂ ಕೂಡ ಜನ ನಂಬೋದಿಲ್ಲ. ಇಮೇಜ್ ಹಾಳಾಗಿದ್ದನ್ನು ಮತ್ತೆ ಸರಿಪಡಿಸ್ತಕ್ಕಂಥದ್ದು ಕಷ್ಟ. ನಾವು ಯಾವ ಕಾರಣದಿಂದ ಕಾಂಗ್ರೆಸ್ ನಿಂದ ಹೊರತುಪಡಿಸಿ ಜನ ನಮಗೆ ಮತ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲವಾದಲ್ಲಿ ಇಮೇಜ್ಗೆ ತೀವ್ರ ಧಕ್ಕೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಾನು ಇದನ್ನು ಸಹಿಸುವುದಿಲ್ಲ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿ ರೈಲ್ವೆ ಸಚಿವ ಸದಾನಂದ ಗೌಡರಿಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಇದೇ ಕಾರಣದಿಂದ ನಿನ್ನೆ ಚಹಾಕೂಟದಿಂದ ಗೈರು ಹಾಜರಾಗಿ ಸದಾನಂದ ಗೌಡರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟೀಕರಣ ನೀಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸದಾನಂದ ಗೌಡರ ಸತತವಾಗಿರ್ತಕ್ಕಂಥ ಈ ರೀತಿಯ ಸುದ್ದಿಗಳು ಬರ್ತಾ ಇರೋದ್ರಿಂದ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಇದನ್ನು ನಾನು ಸಹಿಸುವುದಿಲ್ಲ ಅಂತಕ್ಕಂಥದ್ದನ್ನು ಮೋದಿ ಸ್ಪಷ್ಟ ಶಬ್ದಗಳಲ್ಲಿ ಸದಾನಂದ ಗೌಡರಿಗೆ ಹೇಳಿದ್ದಾರೆ. ಅಜಿತ್, ಪ್ರಶಾಂತ್, ಸದಾನಂದ ಗೌಡರ ಸ್ಪಷ್ಟೀಕರಣ ಕೂಡ ತುಂಬ ಸ್ಪಷ್ಟವಾಗಿತ್ತು. 8 ಕೋಟಿ ರೂಪಾಯಿ ಸಾಲ ಪಡೆದಿದ್ದೀನಿ, 2 ಕೋಟಿ ರೂಪಾಯಿ ಬಾಡಿಗೆದಾರರಿಂದ ಅಡ್ವಾನ್ಸ್ ಆಗಿ ಪಡೆದಿರುವಂಥದ್ದು. ಈ ಸ್ಪಷ್ಟೀಕರಣ ಕೂಡ ನರೇಂದ್ರ ಮೋದಿ ಅವರು ಒಪ್ಕೊಳ್ಳಲಿಲ್ವಾ? ಅಥವಾ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ನಿಮ್ಮ ಆಸ್ತಿಯಲ್ಲಿ ಹೆಚ್ಚಳ ಆಗಿದೆ ಅನ್ನೋದು ಮಾತ್ರ ಜನರ ಮನಸ್ಸಿನಲ್ಲಿರುತ್ತೆ, ಇದರಿಂದಾಗಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುತ್ತೆ ಅನ್ನೋ ದೃಷ್ಟಿಕೋನ ಇತ್ತ ನರೇಂದ್ರ ಮೋದಿ ಅವರದು ಅಂತ? ನಿಶ್ಚಿತವಾಗಿ ಅದೇ ದೃಷ್ಟಿಕೋನದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈಲ್ವೆ ಸಚಿವರ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ನೀವು ಬಾಡಿಗೆದಾರರಿಂದ ಹಣ ಪಡಿತಕ್ಕಂಥದ್ದು ಜನ ಇದನ್ನು ನಂಬ್ತಾರ ಅಂತಕ್ಕಂಥದ್ದು ಮೋದಿ ಅಸಮಾಧಾನಕ್ಕೆ ಪ್ರಮುಖವಾಗಿ ಕಾರಣ. ಯಾಕಂದರೆ ಪ್ರಮುಖ ರೈಲ್ವೆ ಸಚಿವರು ನರೇಂದ್ರ ಮೋದಿ ಸಂಪುಟದಲ್ಲಿ ಪ್ರಮುಖ 5 ಸಚಿವರಲ್ಲಿ ಸದಾನಂದ ಗೌಡರ ಹೆಸರಿದೆ. ಆ ಕಾರಣಕ್ಕೆ ಈ ರೀತಿಯ ಟೀಕೆಗಳು ಬಂದಾಗ ನೀವು ಎಷ್ಟೇ ಸ್ಪಷ್ಟೀಕರಣ ನೀಡಿದರೂ ಕೂಡ ಜನಕ್ಕೆ ಇದನ್ನು ನಂಬಿಸುವುದು ಕಷ್ಟ. ಜನ ಇದನ್ನು ವಿಪರೀತವಾಗಿರ್ತಕ್ಕಂಥ ಅರ್ಥದಲ್ಲಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮೋದಿ ಅಸಮಾಧಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅಜಿತ್. ಎಸ್ ಪ್ರಶಾಂತ್, ಇನ್ನು ತೀರಾ ಇತ್ತೀಚೆಗಷ್ಟೇ ಸದಾನಂದ ಗೌಡರಿಂದಾಗಿ ಇನ್ನೊಂದು ಮುಜುಗರವನ್ನು ಕೇಂದ್ರ ಸರ್ಕಾರ ಅನುಭವಿಸಬೇಕಾಗಿ ಬಂದಿತ್ತು. ಅವರ ಪುತ್ರ ಕಾರ್ತಿಕ್ ಗೌಡ ವಿರುದ್ಧ ದಾಖಲಾದಂಥ ಅತ್ಯಾಚಾರದ ಪ್ರಕರಣ ಮತ್ತು ಪ್ರಕರಣ ದಾಖಲಾದ ನಂತರ ಕಾರ್ತಿಕ್ ಗೌಡ ತಲೆಮರೆಸಿಕೊಂಡಂಥ ರೀತಿ, ಮೊನ್ನೆ ನಡೆದಂಥ ಸಂಭಾಷಣೆಯಲ್ಲಿ ಪ್ರಧಾನಿಗಳಿಗೂ ರೈಲ್ವೆ ಸಚಿವರಿಗೂ ಆ ವಿಷಯ ಏನಾದರೂ ಬಂದು ಹೋಗಿರುವಂಥ ಸಾಧ್ಯತೆ ಇದೆಯಾ? ಅಜಿತ್, ಈ ಬಗ್ಗೆ ಯಾವುದೇ ಖಚಿತ ಮಾಹಿತಿ ನನಗೆ ಸಿಕ್ಕಿಲ್ಲ. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಖಚಿತ ಮಾಹಿತಿ. ಪುತ್ರನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ರ ಅಥವಾ ಆ ಬಗ್ಗೆ ಕೂಡ ಈ ಒಂದು ಪ್ರಸ್ತಾಪ ವಿಷಯ ಆಯ್ತಾ ಅಂತಕ್ಕಂಥದ್ರ ಬಗ್ಗೆ ನಮಗೆ ಯಾವುದೇ ಖಚಿತ ಮಾಹಿತಿ ಸಿಕ್ಕಿಲ್ಲ. ಆಗ ಕೂಡ ಕಾರ್ತಿಕ್ ಗೌಡನ ಪ್ರಕರಣದ ಕಾರಣದಿಂದ ಅದು ಇಡೀ ದೇಶದಾದ್ಯಂತ ಸುದ್ದಿಯಾಗಿತ್ತು. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರ ಜೊತೆ ಮಾತನಾಡಿದ್ರ ಅಂತಕ್ಕಂಥದ್ರ ಬಗ್ಗೆ ನಮಗೆ ಖಚಿತ ಮಾಹಿತಿ ಸಿಕ್ಕಿಲ್ಲ. ಅಜಿತ್. ಎಸ್ ಪ್ರಶಾಂತ್, ಇನ್ನು ಕರ್ನಾಟಕದಿಂದ ಕೇಂದ್ರ ಮಟ್ಟದಲ್ಲಿ ಅತ್ಯಂತ ವರ್ಚಸ್ವಿ ನಾಯಕ ಅಂದರೆ ಸದಾನಂದ ಗೌಡರು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳೋದಾದರೆ. ಎರಡೆರಡು ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಯವರಿಂದ ಒಂದು ಟೀಕೆಗೆ ಒಳಗಾಗಿರುವಂಥದ್ದು, ಅದು ಬಹಿರಂಗವಾಗಿರಬಹುದು ಅಥವಾ ಒಳಗಿಂದೊಳಗೆ ಆಗಿರಬಹುದು. ಈ ರೀತಿಯಾದಂಥ ಬೆಳವಣಿಗೆಗಳಾದಾಗ ಸಹಜವಾಗಿ ಪ್ರಧಾನಿಯವರ ದೃಷ್ಟಿಯಲ್ಲಿ ಸದಾನಂದ ಗೌಡರ ವರ್ಚಸ್ಸು ಕಡಿಮೆಯಾಗ್ತಾ ಇದೆ ಅಂತ ವಿಶ್ಲೇಷಣೆ ನಡೆಸಬಹುದು. ಅದರ ಲಾಭ ಯಾರಿಗಾದರೂ ಆಗುತ್ತೆ ಅನ್ನೋದಾದರೆ ಅದು ಯಾರಿಗೆ? ಅಜಿತ್, ರಾಜಕಾರಣದಲ್ಲಿ ಒಬ್ಬರಿಗೆ ನಷ್ಟ, ಇನ್ನೊಬ್ಬರಿಗೆ ನಿಶ್ಚಿತವಾಗಿರ್ತಕ್ಕಂಥ ಲಾಭ. ಯಡಿಯೂರಪ್ಪನವರ ವಿರುದ್ಧ ಪ್ರಕರಣಗಳಿದ್ವು, ಅನಂತಕುಮಾರ್ ಅಡ್ವಾಣಿ ಕ್ಯಾಂಪ್ನಲ್ಲಿದ್ದರು. ಆ ಕಾರಣಕ್ಕಾಗಿ ಸದಾನಂದ ಗೌಡರಿಗೆ ಪ್ರಮುಖವಾಗಿರ್ತಕ್ಕಂಥ 5ನೇ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಪ್ರಮುಖವಾಗಿ ರೈಲ್ವೆ ಖಾತೆಯ ಜವಾಬ್ದಾರಿ ಸದಾನಂದ ಗೌಡರಿಗೆ ಸಿಕ್ಕಿತ್ತು.
ಆದರೆ ಕಳೆದ 2 ತಿಂಗಳಿನಿಂದ ಸದಾನಂದ ಗೌಡರ ವಿರುದ್ಧ ಸತತವಾಗಿ ಸುದ್ದಿಗಳು ಮಾಧ್ಯಮದಲ್ಲಿ ಓಡಾಡ್ತಾ ಇವೆ. ಅದು ಮೊದಲು ಪುತ್ರನ ಎಂಗೇಜ್ಮೆಂಟ್ನಿಂದ ಪ್ರಾರಂಭವಾಗಿ ಆಸ್ತಿ ಹೆಚ್ಚಳದವರೆಗೆ ಸತತವಾಗಿರ್ತಕ್ಕಂಥ ಸುದ್ದಿಗಳು. ಸದಾನಂದ ಗೌಡರು ಬೇರೆಯದೇ ಆದ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಅಂತಕ್ಕಂಥದ್ದು. ಆ ಕಾರಣದಿಂದ ಇದರ ಈಗಾಗಲೇ ಸದಾನಂದ ಗೌಡರಿಗೆ ಸಿಕ್ಕಿರ್ತಕ್ಕಂಥ ಮಹತ್ವದ ಕಾರಣದಿಂದ ಯಡಿಯೂರಪ್ಪ ಅನಂತಕುಮಾರ್ ರಾಜಕೀಯವಾಗಿ ಹತ್ತಿರಕ್ಕೆ ಬರ್ತಾ ಇದ್ದಾರಾ ಅಂತಕ್ಕಂಥದ್ದು ಅವರ ಒಂದು ಬಿಹೇವಿಯರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನವೆಂಬರ್ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆಯ ಮಾತುಗಳು ಈಗಾಗಲೇ ದೆಹಲಿಯಲ್ಲಿ ಕೇಳಿಬರತೊಡಗಿವೆ. ಆಗ ಇದರ ಲಾಭ ಬೇರೆಯವ್ರಿಗಾಗತ್ತಾ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥ ವಿಷಯ. ಆದರೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ಯಾವ ಒಂದು ಬ್ಲೂ ಐಡ್ ಬಾಯ್ ಥರ ಒಂದು ರೀತಿ ಕರ್ನಾಟಕದಿಂದ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಸದಾನಂದ ಗೌಡರಿಗೆ ದೊರಕಿತ್ತು. ಸತತವಾಗಿರ್ತಕ್ಕಂಥ ಈ ರೀತಿಯ ಪುತ್ರನ ಪ್ರಕರಣ, ನಂತರ ಆಸ್ತಿ ಹೆಚ್ಚಳದ ಪ್ರಕರಣದ ಕಾರಣದಿಂದ ಒಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಮಹತ್ವ, ಸ್ಟೇಚರ್, ಪೊಲಿಟಿಕಲ್ ಸ್ಟೇಕ್ಸ್ ಕೂಡ ಸದಾನಂದ ಗೌಡ್ರದ್ದು ನಿಶ್ಚಿತವಾಗಿ ಕಡಿಮೆ ಆಗ್ತಾ ಇವೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ಮಾತ್ರ ಸೆನ್ಸ್ ಮಾಡ್ಬೋದು ಅಜಿತ್. ಎಸ್ ಪ್ರಶಾಂತ್, ಇಲ್ಲಿ ಸದಾನಂದ ಗೌಡರ ದೃಷ್ಟಿಕೋನದಿಂದ ನೋಡೋದಾದರೆ ಇದೆಲ್ಲವೂ ಸತ್ಯ. ಆದರೆ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಿಂದ ನೋಡೋದಾದರೆ ಹಿ ಸೋ ಮಚ್ ಕನ್ಸರ್ನ್ಡ್ ಅಬೌಟ್ ಸ್ಟೇಚರ್ ಆಫ್ ಹಿಸ್ ಗವರ್ನಮೆಂಟ್ ಅಂತ. ತಮ್ಮ ಸರ್ಕಾರದ ವರ್ಚಸ್ಸಿನ ವಿಷಯದಲ್ಲಿ ಅಷ್ಟೊಂದು ಕಾಳಜಿ ವಹಿಸ್ತಾರಾ ನರೇಂದ್ರ ಮೋದಿ? ಅಜಿತ್, ಇಡೀ ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಸರ್ಕಾರ ನಿಂತಿರ್ತಕ್ಕಂಥದ್ದೇ ಇಮೇಜ್ ಮೇಲೆ. ಇದೊಂದು ರೀತಿ ಬ್ಯಾಟಲ್ ಆಫ್ ಪರ್ಸೆಪ್ಷನ್. ಯಾಕೆ ನರೇಂದ್ರ ಮೋದಿಗೆ ಜನ ಮತ ನೀಡಿದ್ದಾರೆ ಅಂತಕ್ಕಂಥದ್ದು, ಕಾಣದ ಗುಜರಾತ್ನಲ್ಲಿ ಅಭಿವೃದ್ಧಿ ಕೆಲಸಗಳಾಗಿವೆ, ಕಾಣದ ಗುಜರಾತ್ನಲ್ಲಿ ಕರಪ್ಷನ್ ಕಡಿಮೆ ಮಾಡಿದ್ದಾರೆ ಅನ್ನುವ ಒಂದು ಸಣ್ಣ ಥೀಮ್ ಇಟ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಪ್ರಚಾರ ಇಡೀ ದೇಶದಾದ್ಯಂತ ವ್ಯಾಪಿಸಿ ಕಂಡರಿಯದ ರೀತಿಯಲ್ಲಿ ಬಿಜೆಪಿಗೆ 280 ಸ್ಥಾನಗಳು ಬರಲಿಕ್ಕೆ ಕಾರಣ ಮೋದಿಯ ಇಮೇಜ್. ಆ ಕಾರಣದಿಂದ ಅದಕ್ಕೆ ಸ್ವಲ್ಪ ಧಕ್ಕೆ ಆದಂತೆ ಕಂಡು ಬಂದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಅದರ ರಾಜಕೀಯ ಇಫೆಕ್ಟ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಹೀಗಾಗಿ ಇಮೇಜ್ ಬಗ್ಗೆ ಮೋದಿ ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಅದೇ ಕಾರಣದಿಂದ ತಮ್ಮ ಪ್ರಮುಖ ಸಚಿವರ ಕ್ಲಾಸನ್ನು ಕೂಡ ನರೇಂದ್ರ ಮೋದಿ ತೆಗೆದುಕೊಂಡಿದ್ದಾರೆ. ಇಮೇಜ್ ಕೆಡಿಸ್ಬೇಡಿ, ಒಂದು ಸಲ ಇಮೇಜ್ ಕೆಡಿಸ್ಕೊಂಡ್ರೆ ಎಷ್ಟೇ ಸ್ಪಷ್ಟೀಕರಣ ಕೊಟ್ಟರು ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮೋದಿ ಅಸಮಾಧಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಜಿತ್. ಎಸ್ ಪ್ರಶಾಂತ್, ಅದರ ಜೊತೆಗೆ ಹಿಂದಿನ ಸರ್ಕಾರದಲ್ಲಿ ಎಲ್ಲ ನಾವು ಗಮನಿಸ್ತಾ ಇದ್ದ ಹಾಗೆ ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿಯಾದಂಥ ಆರೋಪ ಬಂದಾಗ ಪಕ್ಷ ಅವರ ಬೆಂಬಲಕ್ಕೆ ಬರ್ತಾ ಇತ್ತು, ಪಕ್ಷದ ವಕ್ತಾರರು ಅವರ ಪರವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆ ರೀತಿಯಾದಂಥ ಯಾವ ಬೆಳವಣಿಗೆಗಳು ಕೂಡ ಸದಾನಂದ ಗೌಡರ ವಿಷಯದಲ್ಲಿ ನಾವು ನೋಡೋದಿಲ್ಲ. ಭಾರತೀಯ ಜನತಾ ಪಕ್ಷ ಒಂದು ಸ್ಪಷ್ಟೀಕರಣ ಕೊಡೋದಾಗಿರಬಹುದು, ಅಥವಾ ಅದರ ವಕ್ತಾರರು ಸದಾನಂದ ಗೌಡರನ್ನು ಸಮರ್ಥಿಸಿಕೊಂಡು ಮಾತನಾಡೋದಾಗಿರಬಹುದು. ಇಂಥದ್ದು ತುಂಬ ಕಡಿಮೆ ಅಲ್ಲ ಈ ಒಂದು ಸರ್ಕಾರದಲ್ಲಿ ನಾವು ನೋಡ್ತಾ ಹೋದರೆ. ಅದು ನಿಶ್ಚಿತವಾಗಿ ನೋಡಿ, ಕರ್ನಾಟಕದ ಬಿಜೆಪಿ ರಾಜಕಾರಣಕ್ಕೆ ಮಟ್ಟಿಗೆ ಹೇಳುವುದಾದರೆ ಸದಾನಂದ ಗೌಡರು ಮೊದಲಿಂದಲೂ ಕೂಡ ಏಕಾಂಗಿ. ಅಲ್ಲಿ ಬೇರೆ ಬೇರೆ ಗುಂಪುಗಳಿವೆ. ಅನಂತಕುಮಾರ್ ಗುಂಪಿದೆ, ಈಗ ಜಗದೀಶ್ ಶೆಟ್ಟರ್ ಗುಂಪಿದೆ, ಯಡಿಯೂರಪ್ಪ ಗುಂಪಿದೆ. ಆ ಕಾರಣದಿಂದ ಆ ಗುಂಪುಗಳು ಬಂದು ಸದಾನಂದ ಗೌಡರನ್ನು ಸಮರ್ಥಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಯಾವತ್ತಿಗೂ ಕೂಡ ಮಾಡುವುದಿಲ್ಲ. ಹೀಗಾಗಿ ಸದಾನಂದ ಗೌಡರ ಪರವಾಗಿ ಈ ಪ್ರಕರಣದಲ್ಲಿ ಒಂದು ಕಡೆ ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಇಂಥದನ್ನು ಸಮರ್ಥಿಸಿಕೊಳ್ಳುವುದು ಕಷ್ಟ. ಮತ್ತು ಅದು ಕೂಡ ಮೋದಿಯ ಸರ್ಕಾರದಲ್ಲಿ ಮೋದಿ ಮತ್ತು ಅವರ ತಂಡಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಬಂದಾಗ ನಾವು ಕರ್ನಾಟಕದ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಅಜಿತ್, ಕರ್ನಾಟಕದ ಬಿಜೆಪಿಗೆ ಇಂಥ ಸಾವಿರಾರು ಪ್ರಕರಣಗಳು ಈಗಾಗಲೇ ಆಗೋಗಿವೆ. ಅಲ್ಲಿ ಇಮೇಜ್ನ ಕಾನ್ಶಿಯಸ್ ಇಲ್ಲ. ಆದರೆ ಸದಾನಂದ ಗೌಡರ ಈ ಪ್ರಕರಣದಿಂದ ಬೇರೆ ರಾಜ್ಯದಲ್ಲಿ ಮೋದಿಯ ಇಮೇಜ್ಗೆ ಏನು ಹೊಡೆತ ಬೀಳುತ್ತೆ, ಆ ಬಗ್ಗೆ ಮೋದಿ ತುಂಬ ಕನ್ಸರ್ನ್ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಯಾವಾಗಲೂ ಕರ್ನಾಟಕದ ವಿಷಯವನ್ನು ಇಟ್ಕೊಂಡು ನೋಡೋದಾದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಬಹುತೇಕ ರಾಜಕಾರಣಿಗಳ ಮೇಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಿವೆ. ಆದರೆ ಮೋದಿಯ ಆಡಳಿತದಲ್ಲಿ ಮೋದಿಯ ಇಮೇಜನ್ನು ನೋಡಿಕೊಂಡು ಮೋದಿಯನ್ನು ಯಾವ ರೀತಿ ಜನ ನೋಡ್ತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಂಥ ಸಣ್ಣ ಸಣ್ಣ ಪ್ರಕರಣಗಳ ಬಗ್ಗೆ ಕೂಡ ಮೋದಿ ತುಂಬ ಕಾಳಜಿ ವಹಿಸ್ತಾರೆ. ಅವರಿಗೆ ಅದು ಅಸಮಾಧಾನಕ್ಕೆ ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಮಿಷನ್ 44ಗೆ ಸಂಬಂಧಪಟ್ಟಂತೆ ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಸಲ 3 ಬ್ಲ್ಯಾಕ್ ಮನಿ ಹೊಂದಿದ್ದವರ ಹೆಸರುಗಳನ್ನು ಬಹಿರಂಗಗೊಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸೋದರ ಮೂಲಕ ಅದಕ್ಕೆ ಸಂಬಂಧಪಟ್ಟ ವರದಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.